ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಬಾಲಾಜಿ ಸಕ್ಕರೆ ಕಾರ್ಖಾನೆಯಲ್ಲಿ ಚಾಲಕರಿಗೆ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಅವರು ಸಂಚಾರ ನಿಯಮಗಳ ಅರಿವು ಮೂಡಿಸಿದರು. ಮುದ್ದೇಬಿಹಾಳ ತಾಲೂಕಿನ ಮದರಿ ಹತ್ತಿರ ಇರುವ ಶ್ರೀ ಬಾಲಾಜಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಸಾಗಿಸುವ ವಾಹನಗಳ ಹಿಂಬದಿಗೆ ಮುದ್ದೇಬಿಹಾಳ ಪೊಲೀಸ್ ಠಾಣೆ ವತಿಯಿಂದ ರಿಫ್ಲೆಕ್ಟರ್ ಅಳವಡಿಸುವ ಮತ್ತು ಚಾಲಕರಿಗೆ ಸಂಚಾರ ನಿಯಮ ಪಾಲನೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ಈ ಸಂದರ್ಭದಲ್ಲಿ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಅವರು ಮಾತನಾಡಿ, ಕಬ್ಬು ಸಾಗಿಸುವ ವಾಹನಗಳ ಚಾಲಕರು ಕಡ್ಡಾಯವಾಗಿ ಸಂಚಾರ ನಿಯಮ ಪಾಲಿಸಬೇಕು ಹಾಗೂ ಪ್ರತಿ ವಾಹನದ ಹಿಂದೆ ಪ್ರತಿಫಲಿಸುವ ರಿಫ್ಲೆಕ್ಟರ್ ಅಳವಡಿಸಬೇಕು. ನಿಯಮ ಪಾಲಿಸದೆ ಮನಸೋ ಇಚ್ಛೆ ನಡೆದುಕೊಂಡಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಡ್ಡಾಯವಾಗಿ ಡಿಎಲ್ ಮಾಡಿಸ್ಕೋಬೇಕು. ಮೊದಲನೇದು. ಎರಡನೇದು, ನಿಮ್ಮ ಗಾಡಿಯ ಪೇಪರ್ಸ್ಗಳು ಪಕ್ಕ ಇಟ್ಕೋಬೇಕು. ನಿಮ್ಮ ಗಾಡಿ ಅನಾಹುತ ನಿಮಗಾದ್ರೂ ಆಗ್ಬೋದು, ಇನ್ನೊಬ್ಬರು ಬೇರೆ ಆಗ್ಬೋದು. ಅದಕ್ಕೆ ವಿರುದ್ಧ ಬಂದವರು ಅಥವಾ ನೀವು ಯಾರ ಮೇಲೆ ಅಪಘಾತ ಪಡಿಸಿರ್ತೀರಿ ಅವ್ರಿಗಾದ್ರೂ ಅನಾಹುತ ಆಗ್ತದೆ, ಅದ್ರ ಜೊತೆಗೆ ನಿಮಗೂ ಆಗ್ತದೆ. ಇನ್ ಕೇಸು ನನಗೆ ಏನಾಗಿಲ್ಲಪ್ಪ, ನಾನು ಟ್ರ್ಯಾಕ್ಟರ್ ಮೇಲೆ ಕೂತಿದ್ದೀನಿ ಅವನಷ್ಟೇ ಸಾಯ್ತಾನಂದ್ರೆ ಅದ್ರ ಜವಾಬ್ದಾರಿ ನಿಮ್ಮ ಓನರ್ ಕೊಡ್ತಾರೆ. ಇನ್ಶೂರೆನ್ಸ್ ಇಲ್ಲ ಅದಿದ್ರೆ. ಹಾಗಾಗಿ ನೀವು ಪಕ್ಕ ನಿಮ್ಮ ಗಾಡಿಯ RC ಬುಕ್ಕು, ನಿಮ್ಮ ಆಮೇಲೆ ಇನ್ಶೂರೆನ್ಸು, ನಿಮ್ಮ DL ಕನಿಷ್ಠ ದಾಖಲೆಗಳು ಇವು ನಿಮ್ಮ ಜೊತೆ ಇರಬೇಕು. ನಾವು ಚೆಕ್ ಮಾಡ್ತೀವಿ ಮುಂದೆ, ಇವತ್ತಿನ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು. ಎರಡನೇದು, ನೀವು ಟೇಪ್ ಈ ರೋಡ್ಗೆ ಏನಿಲ್ಲ, ಎಲ್ಲ ಕಡೆನೂ ಎಲ್ಲ ಜನ ಅಡ್ಡಾಡ್ತಾರೆ. ನಿಮ್ಮ ದಬರದಲ್ಲಿ ನೀವು ಹೋಗ್ತಾ ಇದ್ರೆ ಯಾವನ ಬಂದು ಹೊಡೆದ ಅಂತ ಹೇಳಿದ್ರೆ, ಇಲ್ಲ ಅಥವಾ ನೀವು ಹಾಡಿನ ಖುಷಿಯಲ್ಲಿ ಮೈಲಾರಿ ಯಾರೋ ಎಂಥ ಮೈಲಾರಿ, ಮ್ಯಾಜಿಕ್ ಮೈಲಾರಿ, ಇನ್ನೊಬ್ಬ ಹನುಮಂತು, ಇವ್ರ ಹಾಡು ಕೇಳ್ಕೊಂತ ನೀವು ಇದ್ರಲ್ಲಿ ನೀವು ಹೋಗ್ತಿರ್ತೀರಿ. ಯಾರಿಗಾದ್ರೂ ಅನಾಹುತ ಆದರೆ ಜೀವನೇ ಹೋಗ್ತದೆ. ಜೀವ ಎಷ್ಟು ಇಂಪಾರ್ಟೆಂಟ್ ಗೊತ್ತಿದೆ ತಾನೆ ನಿಮಗೆ? ಯಾರ್ದಾದ್ರೂ ಜೀವ ಭಾಳ ಇಂಪಾರ್ಟೆಂಟು. ಜೀವ ಎಷ್ಟು ಇಂಪಾರ್ಟೆಂಟು. ಆಕ್ಸಿಡೆಂಟ್ ಆಯಿತು, ಹೆಂಗಂದ್ರೆ ಇಂಜನ್ಗೆ ಏನು ಟಚ್ ಇಲ್ಲ, ಹೋಗಿ ಟ್ರಾಲಿ ಬಾಯಾಗಿ ಬಿದ್ದಾರ ಹೋಗಿ. ರಸ್ತೆಯಲ್ಲಿ ಸಂಚರಿಸುವಾಗ ಕರ್ಕಶ ಶಬ್ದ ಹೊರಡಿಸುವ ಹಾಡುಗಳನ್ನು ಹಾಕಬಾರದು. ಕತ್ತಲೆಯಲ್ಲಿ ಸಂಚರಿಸುವಾಗ ಅಪಘಾತ ಸಂಭವಗಳು ಹೆಚ್ಚಿರುತ್ತದೆ. ಇದನ್ನ ತಪ್ಪಿಸಲು ಜಾಗರೂಕತೆ ಅವಶ್ಯ. ಪ್ರತಿಯೊಬ್ಬರು ಚಾಲನಾ ಪರವಾನಗಿ ಪತ್ರ, ವಾಹನದ RC ಪುಸ್ತಕ, ವಿಮೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಹೊಂದಿರಲೇಬೇಕು. ಪೊಲೀಸರು ಕೇಳಿದಾಗ ಹಾಜರುಪಡಿಸಬೇಕು. ಪ್ರತಿಯೊಬ್ಬರ ಜೀವ ಎಷ್ಟು ಮಹತ್ವದ್ದು ಎನ್ನುವುದನ್ನು ಅರಿತುಕೊಂಡು ವಾಹನ ಓಡಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ PSI ರಂಗಪ್ಪ ಭಂಗಿ, ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಎಲ್ಲ ವಾಹನಗಳ ಹಿಂಬದಿಗೆ ರಿಫ್ಲೆಕ್ಟರ್ ಅಳವಡಿಸಲಾಯಿತು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.